ಹಾಕ್ಬೇಕಲ್ಲೂರ. ಅಂದ್ರೆ ನಾನು ಹೇಳ್ತಿರೋದು ಈಗ ಅಲ್ಲೂ ಬೇರೆ ತಿರ್ಗಾ ಚುನಾವಣೆ ಆಗ್ಬೇಕಾ? ಎಲ್ಲಿ ಚನ್ನಪಟ್ಟಣದಲ್ಲಿ ಇವ್ರು ಗೆದ್ದು ಬಿಟ್ರೆ ಇಲ್ಲಿ ಅಲ್ಲಿ ಇನ್ನೊಂದು ಚುನಾವಣೆ. ಆ ಮರಿ ಮೊಮ್ಮಕ್ಕನ್ ನಿಲ್ಲಿಸ್ತಾರೋ ಏನೋ ಎಲಿಜಿಬಿಲಿಟಿ. ಮೋದಿ ಅವ್ರ ಹತ್ರ ಒಂದು ಮನವಿ ಮಾಡ್ಕೊತೀನಿ, ವಯಸ್ಸು ಬಿಟ್ಬಿಡಿ, ಇನ್ನ ವಯಸ್ಸು ಬೇಡ, ಎಷ್ಟಾನ ವಯಸ್ಸಾಗಿರ್ಲಿ ಚುನಾವಣೆ ನಿಲ್ಬಹುದು ಕುಟುಂಬ ರಾಜಕಾರಣಕ್ಕೋಸ್ಕರ. ಯಾರನ್ನೂ ಬೈತಾ ಇಲ್ಲ. ಇದೇ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಬಹಳ ಗೌರವ ಇದೆ ನನಗೆ, ಅವ್ರ ಸಿನಿಮಾಗಳಲ್ಲೂ ಪಾತ್ರ ಮಾಡಿದ್ದೀನಿ. ಆದ್ರೆ ಅವರೊಂದು ಮಾತನ್ನು ಮೊನ್ನೆ ಹೇಳಿದ್ರು, ಬಹಳ ದುಃಖ ಆಗುತ್ತೆ. ಹೆಣ್ಮಕ್ಳು ಫ್ರೀ ಕೊಟ್ರು, ಕಾಂಗ್ರೆಸ್ನವರು 5 ಗ್ಯಾರಂಟಿ ಕೊಟ್ರು, ಅದ್ರೊಳಗೆ ಹೆಣ್ಣು ಮಕ್ಕಳಿಗೆ ಹಣ ಕೊಡೋದು, ಬಸ್ ಪಾಸು ಎಲ್ಲ. ಬಸ್ ಪಾಸ್ ಕೊಟ್ರೆ ಹೆಣ್ಮಕ್ಳೆಲ್ಲ ದಾರಿ ತಪ್ಪೋಗ್ತಾರೆ ಅಂತ. ಇದು ಎಂತ ಅನ್ಯಾಯ ಮಾತ್ರ. ಯಾವ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ? ಇವ್ರ ಇಡೀ ಕುಟುಂಬ ದಾರಿ ತಪ್ಪಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದು ಮೋದಿ ಪ್ರೈಮ್ ಮಿನಿಸ್ಟರ್ ಆದ್ರೆ ನಾನು ದೇಶ ಬಿಟ್ಟು ಹೊಟ್ಟೋಗ್ತೀನಿ, ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ಬಹಳ ಕೆಟ್ಟದಾಗಿ ಬೈದ್ರು. ಆದ್ರೆ ಇವತ್ತೇನಾಗಿದೆ? ಯಾರ ಜೊತೆ ದೋಸ್ತಿ? ಯಾತಕ್ಕೋಸ್ಕರ? ರಾಜ್ಯದ ಹಿತಕ್ಕಲ್ಲ, ನಾಡಿನ ಹಿತಕ್ಕಲ್ಲ, ಈ ಊರಿನ ಹಿತಕ್ಕಲ್ಲ, ನಮ್ಮ ನಿಮ್ಮ ಹಿತಕ್ಕಲ್ಲ, ನಮ್ಮ ಮನೆಯವ್ರ ಹಿತಕ್ಕೋಸ್ಕರ, ನಮ್ಮ ಸ್ವಂತಕ್ಕೋಸ್ಕರವಾಗಿ. ಹಾಗಾಗಿ ಅವ್ರು ಬಿಟ್ಟು ಅವ್ರು ಯಾರು ಒಂದೊಂದು ದೂರ ಇಟ್ಟು ಇಲ್ಲೇ ಇರತಕ್ಕಂತ ಸ್ಟಾರ್ ಚಂದ್ರು, ಇಲ್ಲಿ ಸ್ಟಾರ್ ನಟ ದರ್ಶನ್, ನಾನು ಚಂದ್ರೆ, ನಾನು ಮುಖ್ಯಮಂತ್ರಿ ಚಂದ್ರು, ನಾನು ಅಪಾಯವೇ ಇಲ್ಲ, ಮಾಜಿ ಆಗಲ್ಲ, ನಿಮ್ಮ ಕುಮಾರಸ್ವಾಮಿ ಅವ್ರ ತರ, ದೇವೇಗೌಡರ ತರ ನಾನು ಪರ್ಮನೆಂಟ್ ನಿಮ್ಮ ಹೃದಯ ಸಿಂಹಾಸನದಲ್ಲಿ ಕೂತಿರೋ ಮುಖ್ಯಮಂತ್ರಿ ನಾನು. ಏನು ಬಿಜೆಪಿ ಸಂವಿಧಾನವನ್ನ ಬದಲಿಸ್ತೀವಿ ಅಂದಂತ ಎಂಪಿಯನ್ನ ಅಕ್ರಮ ತಗೊಳ್ಳಿಲ್ಲ, ಪ್ರಜಾಪ್ರಭುತ್ವದ ಕಗ್ಗೋಲೆ, ಸುಳ್ಳು, ಬ್ರಹ್ಮಾಂಡ